ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ಕೈ ರುಚಿಗೆ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ಚಾಟ್ನಾ ಚಾವಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದಿದ್ದಾಯಿತು. ಈಗೇನು ಮಾಡಬೇಕು ಅಂದರೆ ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಓಕೆ, ಇದನ್ನು ಇದಕ್ಕೆ ಹಾಕೋಣ. ಇದು ನೀರೆಲ್ಲ ಇಂಗೋ ತನಕ ಇದನ್ನು ಸ್ವಲ್ಪ ಹುರಿಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ಇದು ಆಫ್ ಮಾಡಿ ಇದನ್ನು ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋದು. ನಾವು ಫಿಲ್ಟರ್ ಮಾಡಿರ್ತಕ್ಕಂಥ ಅಕ್ಕಿ, ಓಕೆ, ಇದರ ಮೇಲೆ ಇನ್ನೊಂದು ಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಕಲಿಸೋದು. ಓಕೆ, ಘಮ ಘಮ ಅಂತ ಪರಿಮಳ ಬರ್ತಾಯಿದೆ. ನಮ್ಮ ಇವತ್ತಿನ ಸ್ಪೆಷಲ್ ಚಾಟ್ನಾ ಚಾವಲ್ ರೆಡಿಯಾಗಿದೆ. ಈ ಚಾಟ್ನಾ ಚಾವಲ್ ಟೇಸ್ಟ್ ಮಾಡೋದಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮವನ್ನು ನೋಡಿ ಮೆಚ್ಚಿಕೊಂಡು ಪತ್ರಗಳನ್ನು ಬರೆದಿದ್ದಾರೆ. ಒಂದ್ಸಲಿ ನಿಮ್ಮ ಕೈ ರುಚಿ ನಾವು ನೋಡಲೇಬೇಕು, ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ಪತ್ರ ಬರೆದಿದ್ರು. ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ನಾನು ಮಾಡಿರುವ ಈ ಚಾಟ್ನಾ ಚಾವಲ್ನ ಟೇಸ್ಟ್ ಮಾಡ್ತಾರೆ. ಸೊ ಕಲ್ಬಿಡ್ಲ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಚೈತ್ರಾ. ನಮಸ್ಕಾರ, ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ನಿಮ್ಮ ಪತ್ರಗಳೆಲ್ಲ ಓದಿದೆ, ಭಾಳ ಚೆನ್ನಾಗಿ ಬರ್ದಿದ್ರಿ ಪತ್ರಗಳು. ತುಂಬ ಖುಷಿ ಪಟ್ಟು ಬರ್ದಿದ್ರಿ. ನಮ್ಮ ಕಾರ್ಯಕ್ರಮ ನಿಜವಾಗ್ಲೂ ಇಷ್ಟ ಆಗುತ್ತಾ ನಿಮಗೆ? ನಮ್ಮ ಕಾರ್ಯಕ್ರಮದಲ್ಲಿ ಮಾಡೋ ಐಟಮ್ಗಳನ್ನ ಟ್ರೈ ಮಾಡಿದ್ದೀರಾ ಮನೇಲಿ? ಮಾಡಿದ್ದೀನಿ ಸರ್. ಚೆನ್ನಾಗಿ ಬಂದಿತ್ತಾ? ಬದನೆಕಾಯಿ ಸ್ವಲ್ಪ ಸರಿಯಾಗಿ ಬರಲಿಲ್ಲ, ಮಿಕ್ಕಿದ್ದು ಓಕೆ. ಓಕೆನಾ? ಓಕೆ, ಪ್ರಯತ್ನ ಮಾಡ್ತಾ ಇರಬೇಕು, ಪ್ರಯೋಗ ಮಾಡ್ತಾ ಇರಬೇಕು. ಕೆಲವು ಸರ್ತಿ ಮಿಸ್ಟೇಕ್ ಆದರೆ ಅದೇನು ಮಿಸ್ಟೇಕ್ ಆಗಿದೆ ತಿಳ್ಕೊಂಡು ಇನ್ನೊಂದ್ಸಲಿ ಮಾಡಬೇಕು. ನಾನು ಅಷ್ಟೇ ಬೇಕಾದಷ್ಟು ಸಲ ಅಡುಗೆ ಮಾಡುವಾಗ ತಪ್ಪು ಮಾಡ್ಬಿಡ್ತೀನಿ. ತಪ್ಪೇನು ತಿಳ್ಕೊಂಡು ತಿದ್ದುಕೊಂಡು ಇನ್ನೊಂದ್ಸಲಿ ಮಾಡ್ತೀನಿ, ಹಾಗೆ ಕಲ್ತ್ಕೊಳ್ಳೋದು. ಓಕೆ, ಇವತ್ತು ನೀವು ಬರ್ತೀರಂತ ಸ್ಪೆಷಲಾಗಿ ಒಂದು ರೈಸ್ ಬಾತ್ ಮಾಡಿದ್ದೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಚಾಟ್ನಾ ಚಾವಲ್ ಅಂತ. ಚಾಟ್ನಾ ಅಂದರೆ ರುಚಿ ನೋಡೋದು ಅಂತ. ಸೊ ಇದನ್ನು ರುಚಿ ನೋಡಲೇಬೇಕು ಎಲ್ಲರೂ ಅಂತ. ಸೊ ಈ ಚಾಟ್ನಾ ಚಾವಲ್ ನಿಮ್ಮ ಮೇಲೆ ಪ್ರಯೋಗ ಮಾಡ್ತೀನಿ. ತಯಾರಾಗಿದ್ರೆ ತಿನ್ನಕ್ಕೆ? ತಗೊಳ್ಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ. ನೀವು ಹಿಂದೆ ಹೋಗ್ತೀರಾ, ಪಕ್ಕದ ಟಿ ವಿಗೆ ಹೋಗ್ಬಿಡ್ತೀರಾ. ಮುಂದೆ ಬನ್ನಿ. ಜೀವನದಲ್ಲಿ ಯಾವಾಗಲೂ ಮುಂದೆ ಹೋಗ್ಬೇಕು, ಹಿಂದೆ ಹೋಗಬಾರ್ದು. ಅದು ನೋಡಲಿ ಬ್ರೈಟಾಗಿ ಚೆನ್ನಾಗಿದೆ ಅಂತ ಚೆನ್ನಾಗಿ ಹೇಳ್ರಿ. ಒಳ್ಳೆ ಚೆನ್ನಾಗಿಲ್ದಿರ ಚೆನ್ನಾಗಿದೆ ಅಂತ ಹೇಳ್ದಂಗಿದೆ. ಅದು ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಸ್ವಲ್ಪ ನಗ್ನಗ್ತಾ ಹೇಳಿ. ಚೆನ್ನಾಗಿದೆ ಸರ್. ನಿಜ ಹೇಳ್ಬೋದಾ? ನಿಜ ಹೇಳಿ. ಸ್ವಲ್ಪ ವೆಜಿಟೇಬಲ್ಸ್ ಬಾಯ್ಲ್ ಆಗಿರ್ಬೇಕು. ಇನ್ನೂ ಸ್ವಲ್ಪ ಬಾಯ್ಲ್ ಆಗಬೇಕಾಗಿತ್ತಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಹೇಳಿ, ಅದನ್ನ ಹೇಳ್ಬೇಕು ನೀವು. ನೀವು ಹೇಳಿದ್ರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಟೇಸ್ಟ್ ಇಸ್ ಗುಡ್. ಓಕೆ, ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಇವಾಗ ನೀವು ಹೇಳಿದ್ದು ಕರೆಕ್ಟಾಗಿರುವಾಗ ಗೊತ್ತಾಗುತ್ತೆ ನನಗೂ. ರುಚಿ ಕರೆಕ್ಟಾಗಿದೆ. ಉಪ್ಪು, ಖಾರ, ಮಸಾಲೆ, ಘಮ ಎಲ್ಲ ಕರೆಕ್ಟಾಗಿದೆ. ಕ್ಯಾರೆಟ್ ಒಂದು ಸ್ವಲ್ಪ ಬೇಯಬೇಕಾಗಿದೆ ಅಷ್ಟೇ ಅಲ್ವಾ? ಮಿಕ್ಕಿದ ತರಕಾರಿ ಇಲ್ಲ. ಓಕೆ, ಬಟ್ ಡಸಂಟ್ ಮ್ಯಾಟ್ರ್. ಹಾಫ್ ಬಾಯ್ಲ್ ತಿನ್ನೋದು ಒಳ್ಳೆಯದೇ. ಸೊ ನಡೆಯುತ್ತೆ. ಅದ್ಭುತ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ಅವಳು ಹೇಳಿದಳು, ನಾನು ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೇನೆ, ನಿಮ್ಮ ಕತೆ ಏನ್ರಿ? ಅವಳು ಹೇಳಿದಳು, ನಾನು ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೇನೆ, ನಿಮ್ಮ ಕತೆ ಏನ್ರಿ? ನಾನು ಹೇಳಿದೆ, ನನ್ನ ಕತೆ ಹಾಗಿರಲಿ. ನಾನು ಹೇಳಿದೆ, ನನ್ನ ಕತೆ ಹಾಗಿರಲಿ, ಸ್ವರ್ಗದ ಕತೆ ಏನ್ರಿ? ಚೈತ್ರ ಅವರೇ, ಭಾಳ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಮ್ಮ ಕಾರ್ಯಕ್ರಮನ ರೆಗ್ಯುಲರಾಗಿ ನೋಡ್ತೀರಾ ಅಂತ ತಿಳಿದು ಭಾಳ ಖುಷಿ ಆಯಿತು. ಹೀಗೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಮಾನ ಇರಲಿ. ನೀವು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ, ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ರಿಗೂ ನೋಡೋಕ್ಕೆ ಹೇಳಿ. ಇವತ್ತು ನಾನು ಮಾಡಿಕೊಟ್ಟಂಥ ಸ್ಪೆಷಲ್ ಚಾಟ್ನಾ ಚಾವಲ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಖುಷಿ ಆಯಿತಾ? ತರಕಾರಿ ಚೂರು ಬಂದಿದ್ದರೂ ಪರವಾಗಿಲ್ಲ, ರುಚಿಯಾಗಿತ್ತಾ? ಯಾ ಶ್ಯೂರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ನಮ್ಮ
ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕದ ಭಾಗ 2 ಒಂದು ಪ್ರತಿ. ಇದರಲ್ಲಿ ಬೇಕಾದಷ್ಟು ರೆಸಿಪಿಗಳಿದೆ, ಇವೆಲ್ಲವನ್ನು ನೀವು ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಚಾಟ್ನ ಚಾವಲ್ ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್ಪು, ಬೇಯಿಸಿದ ಕ್ಯಾರೆಟ್, ಹುರುಳಿಕಾಯಿ, ಆಲೂಗೆಡ್ಡೆ ಎಲ್ಲ ಸೇರಿ 1.5 ಕಪ್ಪು, ಹಸಿಮೆಣಸಿನಕಾಯಿ 6, ತೆಂಗಿನ ತುರಿ 1 ಕಪ್ಪು, ಲವಂಗ 4, ಮೊಗ್ಗು 2, ಏಲಕ್ಕಿ 2, ಚಕ್ಕೆ 1 ಇಂಚು, ಕಸೂರಿ ಮೇಥಿ 1 ಹಿಡಿ, ತುಪ್ಪ 4 ಟೇಬಲ್ ಚಮಚ, ಗೋಡಂಬಿ 1 ಹಿಡಿ, ಇಂಗು ಅರ್ಧ ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಪುದೀನ ಅರ್ಧ ಹಿಡಿ, ಸಾಸಿವೆ 1 ಚಮಚ. ಮಾಡುವ ವಿಧಾನ: ಪಾತ್ರೆಗೆ ಅಕ್ಕಿ, ನೀರು, ಅರ್ಧ ಚಮಚ ತುಪ್ಪ, ಚಿಟಿಕೆ ಉಪ್ಪು ಹಾಕಿ 3/4 ಭಾಗ ಬೇಯಿಸಿ ಶೋಧಿಸಿಕೊಳ್ಳಿ. ಮಿಕ್ಸಿಗೆ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ಏಲಕ್ಕಿ, ಮೊಗ್ಗು, ಲವಂಗ, ಚಕ್ಕೆ, ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪ್ಯಾನ್ಗೆ ತುಪ್ಪ, ಇಂಗು, ಸಾಸಿವೆ, ಗೋಡಂಬಿ ಹಾಕಿ ಹುರಿಯಿರಿ. ಅದಕ್ಕೆ ಬೇಯಿಸಿದ ತರಕಾರಿ, ರುಬ್ಬಿದ ಮಿಶ್ರಣ, ಕಸೂರಿ ಮೇಥಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಕಲಸಿ ತರಕಾರಿ ಮಿಶ್ರಣಕ್ಕೆ ಹಾಕಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಯಾರಾದ ಅನ್ನದೊಂದಿಗೆ ಕಲಸಿದರೆ ಚಾಟ್ನ ಚಾವಲ್ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ, ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈಗ ನಮ್ಮ ಪುಸ್ತಕ ಬೊಂಬಾಟ್ ಭೋಜನ ಭಾಗ 2 ಬಿಡುಗಡೆಯಾಗಿದೆ. ಆ ಪುಸ್ತಕ ಎಲ್ಲೆಲ್ಲಿ ಸಿಗುತ್ತೆ ಅಂತ ನೀವು ತಿಳ್ಕೋಬೇಕಾದ್ರೆ ನಮ್ಮ ವೆಬ್ಸೈಟ್ಗೆ ಹೋಗಬೇಕು. ನಮ್ಮ ವೆಬ್ಸೈಟಲ್ಲಿ ಬೇಕಾದಷ್ಟು ರೆಸಿಪಿಗಳನ್ನ ಹಾಕಿದ್ದೀವಿ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ನೀವು ಓದ್ಬೋದು, ಮತ್ತು ವಿಡಿಯೋ ನೋಡ್ಬೋದು, ಮತ್ತು ನಮ್ಮನ್ನು ಸಂಪರ್ಕಿಸ್ಬೋದು. ಬೊಂಬಾಟ್ ಭೋಜನ ಪುಸ್ತಕಗಳು ಎಲ್ಲೆಲ್ಲಿ ಸಿಗುತ್ತೆ, ಯಾವ್ಯಾವ ಹೋಟ್ಲಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.